ಯಾರು ಬರ್ದಾರೆ ನಾಮಧೇಯ ವ್ಯಕ್ತಿ ಅಂತ ಹೇಳ್ತಾರೆ ಅವರು ಬರ್ಸ್ಕೊಂಡು ಒಪ್ಕೊಂಡಿರ್ಬೇಕು ಅಷ್ಟೇ. ಮತ್ತೆ ಅವ್ರನ್ನ ಯಾರು ಮಾಡ್ತಾರೆ ಈಗೆಲ್ಲ ಅಂದ್ರೆ ಇಲ್ಲಿ ಬಂದು ಕ್ಷಮಾಪಣೆ ಮಾಡ್ತಾರೆ ಅವರು. ಬೆಳಗಾವಿ ವಿಚಾರಕ್ಕೆ ಅಂತ ಮಣ್ಣಿನ ಗಲಾಟೆ ಹೆಬ್ಬಾಳ್ಕರ್ ಮಾತಾಡಿದ್ರ ವಿಷಯ ಅವ್ರ ಕ್ಷಮೆ ಕೋರ್ಬೇಕು, ಇಲ್ಲಾಂದ್ರೆ ನಿನಗೆ ಜೀವ ಹೊಡಿತೀವಿ ಅಂತೇಳಿ ಅನಾಮಧೇಯ ಪತ್ರ ಹಾಕಿದ್ರು. ಅನಾಮಧೇಯ ಪತ್ರ ನಿಮಗೂ ಬರ್ತಾವೆ, ಅದನ್ನು ನೀವು ಲೆಕ್ಕಕ್ಕೆ ಹೋಗ್ತೀರಿ. ಅಡ್ರೆಸ್ ಹಾಕಿದ್ರೆ ಅದೊಂದು ಲೆಕ್ಕಕ್ಕೆ ಅಧಿಕೃತವಾಗಿ. ಅನಾಮಧೇಯ ಅಂದರೆ ಅದು ಸುಳ್ಳುನೇ ಇರ್ಬೋದು, ನಿಜಾನೇ ಇರ್ಬೋದು. ಆಧಾರ ಏನದಕ್ಕೆ ಯಾವುದೋ ಆಧಾರ ಇರೋದಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋದು ಅನಾವಶ್ಯಕ. ಸರ್ ಗರ್ಭಾವಸ್ಥೆ ಯಾವಾಗ ಸರ್? ಹೀಗಾಗಿ ಕಿತ್ತಾಟ ಶುರುವಾಗಿದೆ. ಹಂಚಿಕೆ ಸೂತ್ರ ಆಗಿತ್ತ ಅಂತ ಹೆಂಗೆ ನನಗೇನು ಗೊತ್ತಿಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡದಲ್ಲಿ ಏನು ಚರ್ಚೆ ಆಗಿತ್ತು ನಮಗೆ ಯಾರಿಗೂ ಕೂಡ, ಶಾಸಕರಿಗಾಗಲಿ ಅಥವಾ ಸಚಿವರಿಗಾಗಲಿ ಅದರದ ಮಾಹಿತಿ ಇಲ್ಲ. ಅದರದ್ದು ಏನು ಆಗಿದೆ ಅನ್ನುವಂಥದ್ದು ಅವರೇ ಹೇಳಬೇಕಾಗ್ತದೆ, ಅವರಿಬ್ಬರು, ಅಥವಾ ಇಲ್ಲಾಂದರೆ ಹೈಕಮಾಂಡದವ್ರು ಹೇಳಬೇಕು. ಅದೇ ಈ ಡಿನ್ನರ್ ಪಾರ್ಟಿಗಳೆಲ್ಲ ನಡೀತಾ ಇದೆ. ಯಾರು ಬರ್ದಾರೆ ನಾಮಧೇಯ ವ್ಯಕ್ತಿ ಅಂತ ಹೇಳ್ತಾರೆ ಅವರು ಬರ್ಸ್ಕೊಂಡು ಒಪ್ಕೊಂಡಿರ್ಬೇಕು ಅಷ್ಟೇ. ಮತ್ತೆ ಅವ್ರನ್ನ ಯಾರು ಮಾಡ್ತಾರೆ ಈಗೆಲ್ಲ ಅಂದ್ರೆ ಇಲ್ಲಿ ಬಂದು ಕ್ಷಮಾಪಣೆ ಮಾಡ್ತಾರೆ ಅವರು. ಬೆಳಗಾವಿ ವಿಚಾರಕ್ಕೆ ಅಂತ ಮಣ್ಣಿನ ಗಲಾಟೆ ಹೆಬ್ಬಾಳ್ಕರ್ ಮಾತಾಡಿದ್ರ ವಿಷಯ ಅವ್ರ ಕ್ಷಮೆ ಕೋರ್ಬೇಕು, ಇಲ್ಲಾಂದ್ರೆ ನಿನಗೆ ಜೀವ ಹೊಡಿತೀವಿ ಅಂತೇಳಿ ಅನಾಮಧೇಯ ಪತ್ರ ಹಾಕಿದ್ರು. ಅನಾಮಧೇಯ ಪತ್ರ ನಿಮಗೂ ಬರ್ತಾವೆ, ಅದನ್ನು ನೀವು ಲೆಕ್ಕಕ್ಕೆ ಹೋಗ್ತೀರಿ. ಅಡ್ರೆಸ್ ಹಾಕಿದ್ರೆ ಅದೊಂದು ಲೆಕ್ಕಕ್ಕೆ ಅಧಿಕೃತವಾಗಿ. ಅನಾಮಧೇಯ ಅಂದರೆ ಅದು ಸುಳ್ಳುನೇ ಇರ್ಬೋದು, ನಿಜಾನೇ ಇರ್ಬೋದು. ಆಧಾರ ಏನದಕ್ಕೆ ಯಾವುದೋ ಆಧಾರ ಇರೋದಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋದು ಅನಾವಶ್ಯಕ. ಸರ್ ಗರ್ಭಾವಸ್ಥೆ ಯಾವಾಗ ಸರ್? ಹೀಗಾಗಿ ಕಿತ್ತಾಟ ಶುರುವಾಗಿದೆ. ಹಂಚಿಕೆ ಸೂತ್ರ ಆಗಿತ್ತ ಅಂತ ಹೆಂಗೆ ನನಗೇನು ಗೊತ್ತಿಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡದಲ್ಲಿ ಏನು ಚರ್ಚೆ ಆಗಿತ್ತು ನಮಗೆ ಯಾರಿಗೂ ಕೂಡ, ಶಾಸಕರಿಗಾಗಲಿ ಅಥವಾ ಸಚಿವರಿಗಾಗಲಿ ಅದರದ ಮಾಹಿತಿ ಇಲ್ಲ. ಅದರದ್ದು ಏನು ಆಗಿದೆ ಅನ್ನುವಂಥದ್ದು ಅವರೇ ಹೇಳಬೇಕಾಗ್ತದೆ, ಅವರಿಬ್ಬರು, ಅಥವಾ ಇಲ್ಲಾಂದರೆ ಹೈಕಮಾಂಡದವ್ರು ಹೇಳಬೇಕು. ಅದೇ ಈ ಡಿನ್ನರ್ ಪಾರ್ಟಿಗಳೆಲ್ಲ ನಡೀತಾ ಇದೆ. ಬೀಟ್ ಪ್ಲಸ್ ಕರ್ನಾಟಕ